ಅಂತಿಮ ಸ್ಪರ್ಶ ದೇವರದು. ಆ ಪ್ರಯುಕ್ತ ಆ ಕಾರ್ಯಕ್ರಮ ಪ್ರಯುಕ್ತ ಇವತ್ತು ಪ್ರೊಸೆಷನ್ ನಡೀತಾ ಇರೋದು ನಮ್ಮದು ರಾಷ್ಟ್ರನಾಥ್ ದೇವರದ್ದು. ಇದು ನಮ್ಮದು ಭಾರತದ 2ನೇ ದೊಡ್ಡ ಗುರುಗಳು ಬಂದಿದ್ದಾರೆ, 50 ಜನ ಇದ್ದಾರೆ ಗುರುಗಳು. ಅವ್ರ ನೇರವಾಗಿ ಜೈನ ಧರ್ಮದ 23ನೇ ತೀರ್ಥಂಕರರಾದ ಪಾರ್ಶ್ವನಾಥ್ ಭಗವಾನ್ ಅಂತರಿಕ್ಷ ಪಾರ್ಶ್ವನಾಥ್ ಭಗವಾನರವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಬಂಗಾರಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಂಗಾರಪೇಟೆಯಲ್ಲಿ ಸುಮಾರು 50 ಜನ ಗುರುಗಳು ಬಂದಿರುತ್ತಾರೆ. ಅವರು ಜೈನ ಧರ್ಮದ ಗಚ್ಚಾಧಿಪತಿಯಾಗಿರುತ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿ ಆ ವಿಗ್ರಹವನ್ನು ಕೋಲಾರಿನ ತೀರಹಳ್ಳಿಯಲ್ಲಿ ಉಪದಾನ ತಪವನ್ನು ಏರ್ಪಟ್ಟಿರುತ್ತಾರೆ. ಅಲ್ಲಿ 1.5 ತಿಂಗಳವರೆಗೂ ಈ ಪ್ರತಿಮೆ ಅಲ್ಲಿರುತ್ತದೆ ಮತ್ತು ಅಲ್ಲಿಂದ ಉಪವಾಸಗಳು ನಡೆಯುತ್ತೆ 45 ದಿವಸ. ಸುಮಾರು 1500ರಿಂದ 1800 ಜನ ಅದರಲ್ಲಿ ಭಾಗಿಯಾಗಿರುತ್ತಾರೆ, ಉಪವಾಸ ಮಾಡುತ್ತಾರೆ. ಆ ಪ್ರತಿಮೆಯನ್ನು ತಿರ್ಗಾ ಅಲ್ಲಿಂದ ಔರಂಗಾಬಾದಿಗೆ ಕಳಿಸಿ ಅಲ್ಲಿ ದೇವಸ್ಥಾನವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಏರ್ಪಟ್ಟಿರುತ್ತೆ. ಅದರ ಪ್ರಯುಕ್ತವಾಗಿ ಬಂಗಾರಪೇಟೆಯಲ್ಲಿ 5 ದಿನದ ಕಾರ್ಯಕ್ರಮವನ್ನು ಏರ್ಪಟ್ಟಿರುತ್ತಾರೆ. ಇಂದು ಅಂತಿಮ ದಿನವಾಗಿರೋದ್ರಿಂದ ಇವತ್ತು ಬಂಗಾರಪೇಟೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಬಂಗಾರಪೇಟೆ ಜೈನ ಸಂಘದ ವತಿಯಿಂದ ಬಂಗಾರಪೇಟೆ ಜೈನ ಸಂಘದ ಅಧ್ಯಕ್ಷರು ಡಾಕ್ಟರ್ ಅಂತರಿಕ್ಷ ಪಾರ್ಶ್ವನಾಥ ದೇವರ ಪ್ರಾಣ ಪ್ರತಿಷ್ಠೆಯನ್ನು ನಿನ್ನೆ ನಡೆದಿದೆ. ಇವತ್ತು ಅಂಜನ ಶಲಾಕ ಅಂತ ಒಂದು ಇದು ಮಾಡ್ತಾರೆ, ದೇವರಲ್ಲಿ ಒಂದು ಪ್ರಾಣ ತುಂಬೋದು, ಆ ಥರ ಫಂಕ್ಷನ್ ಇದೆ. ನಾಳೆ ಕೊನೆಗೊಳ್ಳುತ್ತದೆ. ಅದರ ಉಪಯುಕ್ತವಾಗಿ ಈ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ.